ಕಮ್ಯುನಿಸ್ಟ್ ಟೆರರಿಸಂ ತಣ್ಣಗಾಗಿದೆ, ಆದರೆ ಬಂಗಾಳ ತಣ್ಣಗಾಗುತ್ತಿಲ್ಲ. ಬದಲಾಗಿ ಇಲ್ಲಿಂದ ಹೋಗಿ ಜನರು ಇಡೀ ದೇಶದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ. ಆದ್ದರಿಂದಲೇ ಮತ್ತು ಇದೆಲ್ಲ ಮಮತಾ ಬ್ಯಾನರ್ಜಿಯವ್ರ ಕೈಯಲ್ಲಿದೆ. ನಮ್ಮಲ್ಲಿ ಒಂದು ಮಾತಿದೆ, ಸಿಂಗ್ ಬಾಲೋ ಲೋಖನ್ ಅಂತ. ಸಿಂಹ ಮುಂದೆ ಹೋಗುವಾಗ ಅಲ್ವಾ ಒಂದು ಸಾರಿ ಹಿಂದೆ ನೋಡ್ತದೆ. ಈಗ ನೋಡಿದೆ, ಈಗ ಜಿಗಿಯಲ್ಲಿದೆ. ಈಗ ನೋಡಿ, ಈ ಬಾರಿ ಅಧಿಕಾರಕ್ಕೆ ಬರುತ್ತೆ 2000. ಈ ಚುನಾವಣೆಯ ಬಗ್ಗೆ ನಮಗೆ ಏನಾದರೂ ಹೇಳಿ. ಅಲ್ಲಿ ಬಂಗಾಳದಲ್ಲಿ ಎಲ್ಲರೂ ಒಟ್ಟಿಗೆ ವಾಸಿಸ್ತಾರೆ, ಆದರೆ ಎರಡೂ ಕಡೆಯವರು ವಿರೋಧಿ ಕೆಲಸ ಮಾಡುತ್ತಿದ್ದಾರೆ. ಮಮತಾ ಕೇಂದ್ರ ವಿರೋಧಿ ಮತ್ತು ನೀವು ನುಸುಳುಕೋರರು, ಅವರಿಂದ ಮುಕ್ತಿ ಪಡೆಯಿರಿ. ಇದೆಲ್ಲವನ್ನೂ ಮಾಡುತ್ತಿದ್ದೀರಿ. ಹೀಗೇಕೆ? ರಸ್ತೆಗಳು, ವಸತಿ ಮತ್ತು ಬಡತನದಂತಹ ಪ್ರಮುಖ ಸಮಸ್ಯೆಗಳಿಲ್ಲವೇ? ಅವು ದೊಡ್ಡ ಸಮಸ್ಯೆಗಳು, ಆದರೆ ಎಲ್ಲವೂ ನುಸುಳುಕೋರರ ವಿಷಯವೇ. ಇದೊಂದು ಸಮಸ್ಯೆಯೇ? ಇಲ್ಲ, ನುಸುಳುಕೋರರು ಯಾವುದೇ ಹೊಸ ವಿಷಯವಲ್ಲ. ನಾನು 86ರಲ್ಲಿ ನಾವು ನುಸುಳುಕೋರರ ವಿರುದ್ಧ ಆಂದೋಲನ ಮಾಡಿದ್ದೇವೆ. ಸೀಮಾಂತ ಶಾಂತಿ ಮತ್ತು ಸುರಕ್ಷಾ ಸಮಿತಿ ಎಂಬ ಹೆಸರಿನಲ್ಲಿ. ನನಗೆ ತಿಳಿದಿದೆ, ನಾನು ಆ ಸಮಯದಲ್ಲಿ RSನ ಪ್ರಚಾರಕನಾಗಿದ್ದೆ. ನಾವು ಇಡೀ ಗಡಿ ಜಿಲ್ಲೆಯಲ್ಲಿ ಸಾಕಷ್ಟು ಚಳವಳಿ ಮಾಡಿದ್ದೀವಿ. ಮಮತಾ ಬ್ಯಾನರ್ಜಿ 2005ರಲ್ಲಿ ಪಾರ್ಲಿಮೆಂಟಲ್ಲಿ ವಿಷಯ ಎತ್ತಿದ್ರು, ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಮುಂದೆ ಇದ್ರ ಮೇಲೆ ಚರ್ಚೆ ಆಗಬೇಕು ಅಂತ. ಆಗದಿದ್ದಾಗ ಇದು ಭಾಳ ದೊಡ್ಡ ಸಮಸ್ಯೆ ಎಂದು ಕಾಗದವನ್ನು ಎಸೆದಿದ್ದರು. ನುಸುಳುಕೋರರು ಬಂಗಾಳವನ್ನು ತಿಂದು ಬಿಡ್ತಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಈ ಪ್ರಾಬ್ಲಮ್ ಆ ಸಮಯದಲ್ಲಿ ಅವ್ರಿಗೆ ಅನಿಸುತ್ತು, ಆ ಸಮಯದಲ್ಲಿ ಪ್ರಾಬ್ಲಮ್ ಇತ್ತು, ಇಂದಿಲ್ಲ. ಆದರೆ ನಮ್ಮ ಪಾಲಿಗೆ ಪ್ರಾಬ್ಲಮ್ನೇ ಆಗಿದೆ. ಇಂದು ದೇಶದಲ್ಲಿ ಅನ್ರೆಸ್ಟ್ ಇದೆಯೋ, ಅದು ಟೆರರಿಸಮ್ ಆಗಿರಲಿ, ಬೇರೆ ಯಾವುದೇ ಆ್ಯಂಟಿ ಸೋಷಿಯಲ್ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟಿ ಆಗಿರಲಿ, ದೇಶದಲ್ಲಿ ಎಲ್ಲೇ ಆಗುತ್ತಿದ್ದರೂ ಇಲ್ಲಿಂದಲೇ ಜನರು ಹೋಗುತ್ತಿದ್ದಾರೆ. ಬಾಂಗ್ಲಾದೇಶ ಮೂಲಕವಾಗಿ, ಬಂಗಾಳದ ಮೂಲಕವಾಗಿ ಇಲ್ಲಿಂದ ಐ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಕಾರ್ಡ್ ತೆಗೆದುಕೊಂಡು ಇಡೀ ದೇಶಕ್ಕೆ ಹೋಗುತ್ತಿದ್ದಾರೆ. ಈಗ ನೋಡಿ, ಈಗ ಯಾರು ಸಿಕ್ಕಿಬಿದ್ದಿದ್ದಾರೋ ಅವರೆಲ್ಲ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಬಂಗಾಳದಿಂದ, ಮುರ್ಷಿದಾಬಾದ್ನಿಂದ, ಮಾಲ್ದಾದಿಂದ ಸಿಕ್ಕಿದೆ. ಹಾಗಾಗಿ ಇದು ಭಾಳ ದೊಡ್ಡ ಪ್ರಾಬ್ಲಮ್ ಆಗಿದೆ. ಕೇವಲ ಬಂಗಾಳಕ್ಕಲ್ಲ, ಇಡೀ ದೇಶದ ಸೆಕ್ಯೂರಿಟಿಗೆ ಇದು ಭಾಳ ದೊಡ್ಡ ಪ್ರಾಬ್ಲಮ್. ಅದಕ್ಕಾಗಿ ಇದನ್ನು ಎತ್ತಾ ಇದ್ದೀವಿ. ಆದರೆ ನಾವಂತೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡಿಯೇ ತೀರ್ತೇವೆ. ನಾವು ಜನರೊಂದಿಗೆ ಮಾತನಾಡುವಾಗ ಅವರು ಇದು ಸಂಪೂರ್ಣವಾಗಿ ವ್ಯರ್ಥ ಮಾತು ಎಂದು ಹೇಳುತ್ತಿದ್ದಾರೆ. ಇಲ್ಲಿ ನಮ್ಮ ಮನೆಯನ್ನು ಸರಿ ಮಾಡಿ, ನೀರು ಕೊಡಿ, ರಸ್ತೆ ಕೊಡಿ, ನೀವು ಹೇಟ್ರೆಡ್ ಮಾಡುತ್ತಿದ್ದೀರಿ. ಯಾಕೆ? ಮತ್ತು ಇಡೀ ದೇಶದಲ್ಲಿ ಇದೇ ಪ್ರಾಬ್ಲಮ್ ಇದೆ ಎನ್ನುವುದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಇನ್ನೊಂದು ಸಮಸ್ಯೆ ಸಾಕ್ಷಿಯಾಗಿದೆ. ಇಲ್ಲಿ ಇಷ್ಟೊಂದು ಪಾವರ್ಟಿ ಇದೆ ಅಂದರೆ 50 ವರ್ಷಗಳಿಂದ ಯಾವುದೇ ಡೆವಲಪ್ಮೆಂಟ್ ಆಗೇ ಇಲ್ಲ. 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತ ಮತ್ತು 15 ವರ್ಷಗಳ ಮಮತಾ ಆಡಳಿತ ಎರಡೂ ಒಂದೇ ರೀತಿ ನಡೆದಿದೆ. ಆವಾಗಲೂ ನುಸುಳುಕೋರರ ಸಮಸ್ಯೆ ಇತ್ತು, ಇವತ್ತಿಗೂ ಇದೆ. ಪ್ರತಿ ರಾಜ್ಯದ GDP UPಗಿಂತ ತುಂಬ ಹೆಚ್ಚಾಗಿದೆ, ರಾಜಸ್ಥಾನಕ್ಕಿಂತ ತುಂಬ ಹೆಚ್ಚಾಗಿದೆ, ಮಧ್ಯಪ್ರದೇಶಕ್ಕಿಂತ ತುಂಬ ಹೆಚ್ಚಾಗಿದೆ, BJP ಆಡಳಿತವಿರುವ ರಾಜ್ಯಗಳಿಗಿಂತ ತುಂಬ ಹೆಚ್ಚಾಗಿದೆ. ವಿಭಜನೆಯ ನಂತರ ದೇಶಕ್ಕೆ ಬಂಗಾಳದ GDP 24% ಇತ್ತು, ಇವತ್ತು 9%ಕ್ಕೆ ಬಂದಿದೆ. ಹೇಳಿ, ಯಾರು ಜವಾಬ್ದಾರರು? ಕಮ್ಯುನಿಸ್ಟ್ ಇದ್ದಾರೆ, ಆಮೇಲೆ ಈ ಜನ ಇದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು. ನೀವು ಈ ಸೀಟಿನಿಂದ ಈ ಹಿಂದೆಯೂ ಸ್ಪರ್ಧಿಸಿದ್ದೀರಿ. ಈಗ ಈ ಸೀಟು ಸುಮಾರು 2% ಅತಿ ಸಣ್ಣ ಬಹುಮತದ್ದಾಗಿದೆ. ನಿಮ್ಮಂತಹ ಹಿರಿಯ ನಾಯಕರೊಬ್ಬರು ಅಷ್ಟೊಂದು ಸುರಕ್ಷಿತ ಸೀಟುಗಳು ಇರುವಾಗ ಇದು ಹೇಗೆ? ನೀವು ಲೋಕಸಭೆಯಲ್ಲಿದ್ದೀರಿ, ಈಗ ಇಲ್ಲಿಗೆ ವಾಪಸ್ ಬಂದಿದ್ದೀರಿ. ಇಷ್ಟೊಂದು ಜಿದ್ದಿನ, ಇಷ್ಟೊಂದು ಬಿಗಿಯಾದ ಸೀಟಿನಿಂದ ನೀವು ಹೇಗೆ ಸ್ಪರ್ಧಿಸುತ್ತಿದ್ದೀರಿ? ನನ್ನ ಪ್ರಕಾರ ಅವರು ನಿಮಗೆ ಒಂದು ಸುರಕ್ಷಿತ ಸೀಟನ್ನು ನೀಡಬೇಕು, ಆಗ ನೀವು ರಾಜ್ಯದಾದ್ಯಂತ ಪ್ರಚಾರ ಮಾಡಬಹುದು. ನೋಡಿ, ಈಗ ನಾವು ಪರಿವರ್ತನೆ ಅಂತ ಏನು ಸ್ಲೋಗನ್ ಕೊಟ್ಟಿದ್ವು. ಪರಿವರ್ತನೆ ಬೇಕು, ಆದ್ದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರ ಧ್ವನಿ ಇದಾಗಿದೆ. ಎಜುಕೇಷನ್ ನೋಡಿ, ಬಂಗಾಳ ಲೀಡ್ ಮಾಡುತ್ತಿತ್ತು, ಇಂದು ಬಂಗಾಳದಲ್ಲಿ ಎಜುಕೇಷನ್ ಇಲ್ಲ. ಈ ವರ್ಷ 8,500 ಶಾಲೆಗಳು ಮುಚ್ಚಲಿವೆ. ಅಲ್ಲಿ ವಿದ್ಯಾರ್ಥಿಗಳಿಲ್ಲ ಅಥವಾ ಶಿಕ್ಷಕರಿಲ್ಲ. 26,000 ಶಿಕ್ಷಕರ ನೌಕರಿಯನ್ನು ಜನರು ಕಿತ್ಕೊಂಡ್ರು, ಕೋರ್ಟ್ನಿಂದ ಅವರನ್ನು ತೆಗೆದಾಕಲಾಯಿತು. ಈಗ ಶಿಕ್ಷಣ ಇಲಾಖೆಯಲ್ಲಿ ಅಂತ 42,000 ನೌಕರರಿದ್ದಾರೆ, ಅವರ ಉದ್ಯೋಗವೂ ಹೋಗಲಿದೆ. ಎಲ್ಲ ಕಡೆ ಭ್ರಷ್ಟಾಚಾರ ನಡೆದಿದೆ. ಆರೋಗ್ಯ ಇಲಾಖೆ ಇಂದು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸಂಪೂರ್ಣ ಮೂಲಸೌಕರ್ಯವು ಕುಸಿದು ಬಿದ್ದಿದೆ. ನೀವು ಕಾಲಿಡಲು ಸಾಧ್ಯವಿಲ್ಲ. ವರಾಂಡದಲ್ಲಿ, ದಾರಿಯಲ್ಲಿ ಜನರು ಬಿದ್ದಿದ್ದಾರೆ, ಅವರಿಗೆ ಯಾವುದೇ ಕನಿಷ್ಠ ಸೇವೆ ಸಿಗೋದಿಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಬಂಗಾಳದಲ್ಲಿ ಮುಂಚೂಣಿಯಲ್ಲಿದೆ. ಎಷ್ಟೊಂದು ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗಳಿವೆ. ಉಳಿದ ಆಡಳಿತಾತ್ಮಕ ಸ್ಥಿತಿಯನ್ನು ನೋಡಿ. ಈಗ ಸುಪ್ರೀಂ ಕೋರ್ಟ್ ಏನು ಹೇರುತ್ತಿದ್ದಾರೆ, ಚುನಾವಣಾ ಆಯೋಗವನ್ನು ಗೇರಾವ್ ಮಾಡಲಾಗುತ್ತದೆ. ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಚಟುವಟಿಕೆಗಳು ಬಂಗಾಳದಲ್ಲಿ ನಡೆಯುತ್ತಿವೆ. ಕಾಶ್ಮೀರ ತಣ್ಣಗಾಗಿದೆ, ಎರಡನೇದು ತಣ್ಣಗಿದೆ. ಕಮ್ಯುನಿಸ್ಟು ಭಯೋತ್ಪಾದನೆ ತಣ್ಣಗಾಗಿದೆ. ಆದರೆ ಬಂಗಾಳ ತಣ್ಣಗಾಗುತ್ತಿಲ್ಲ, ಬದಲಾಗಿ ಇಲ್ಲಿಂದ ಹೋಗಿ ಜನರು ಇಡೀ ದೇಶವನ್ನು ಅಶಾಂತಗೊಳಿಸುತ್ತಿದ್ದಾರೆ. ಅದಕ್ಕಾಗಿ ಮತ್ತು ಇದೆಲ್ಲವೂ ಮಮತಾ ಬ್ಯಾನರ್ಜಿಯವರ ಕೈಯಲ್ಲಿದೆ.
ಈಗ ಮಾಲ್ಡಾದಲ್ಲಿ ಯಾರು ಸಿಕ್ಬಿದ್ದಾನೋ ಅವನ ವಿರುದ್ಧ ಮಮತಾಜಿ ಮಾತಾಡ್ತಿದ್ದಾರೆ. ಅವನು ಅವರೊಂದಿಗೆ ನಿಂತು ಭಾಷಣ ಮಾಡುವ, ಜೊತೆಯಲ್ಲಿ ಕೂರುವ ವ್ಯಕ್ತಿ. ಇಂದು ಅಂತಾರಾಷ್ಟ್ರೀಯ ಚಟುವಟಿಕೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಹಾಗಾಗಿ ಈ ಏನು ನಡೀತಾ ಇದೆಯೋ ಇದು ಬಂಗಾಳದಲ್ಲಿ ಯಾವಾಗಲೂ ಇದ್ದಂತಹ ಒಂದು ರಾಷ್ಟ್ರೀಯವಾದಿ ಸಿದ್ಧಾಂತದ ವಿರುದ್ಧವಾಗಿ ನಮ್ಮ ಇಡೀ ವಿಷಯ ಸಾಗುತ್ತಿದೆ. ಇದು ನಮಗೆ ತುಂಬ ನಾಚಿಕೆಗೇಡಿನ ವಿಷಯ. ಆದ್ದರಿಂದ ಪರಿವರ್ತನೆ ಬೇಕು. ನೀವು ಇದನ್ನ ಹೇಳಿ, ಈಗ ನಾವು ನೋಡಿದ್ದೇವೆ ಬಿಜೆಪಿ ಎಲ್ಲೆಲ್ಲಿ ಚುನಾವಣೆ ಗೆದ್ದಿದೆಯೋ ಅಲ್ಲಲ್ಲಿ ಮಹಿಳೆಯರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದೆ. ಬಂಗಾಳದಲ್ಲಿ ಲಕ್ಕಿ ಭಂಡಾರ್ನಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಇದನ್ನೇ ಮಾಡುತ್ತಿದ್ದಾರೆ. ಹಾಗಾದರೆ ನಿಮಗೆ ಅನಿಸುತ್ತದೆಯೇ ಇತರ ರಾಜ್ಯಗಳಲ್ಲಿ ನೀವು ಅದೇ ಸ್ಕೀಮನ್ನು ಜಾರಿಗೊಳಿಸಿ ಚುನಾವಣೆ ಗೆಲ್ಲುತ್ತೀರಿ ಮತ್ತು ಇಲ್ಲಿ TMC ಚುನಾವಣೆ ಸೋಲುತ್ತದೆ ಎಂದು? ನೋಡಿ, ಮಹಿಳೆಯರಿಗೆ ಆರ್ಥಿಕ ಸಹಾಯ ಮಾಡಬೇಕಂದ್ರೆ ಖಂಡಿತ ಮಾಡಲೇಬೇಕು. BJP ಮಾಡ್ತದೆ, ಎಲ್ಲ ಸರ್ಕಾರಗಳು ಹೆಚ್ಚು ಕಡಿಮೆ ಮಾಡ್ತವೆ. ಬೇರೆ ಬೇರೆ ಲಾಡ್ಲಿ ಯೋಜನೆಯನ್ನು ಮಧ್ಯಪ್ರದೇಶದಲ್ಲಿ ಶಿವರಾಜ್ಜಿಯವರು ಶುರು ಮಾಡಿದ್ರು. ನಮ್ಮಲ್ಲಿ ಬಡತನ ರೇಖೆಯ ಕೆಳಗೆ ಬಹಳಷ್ಟು ಜನರಿದ್ದಾರೆ. ಒಬ್ಬ ವ್ಯಕ್ತಿಯ ಕೆಲಸದಿಂದ ಕುಟುಂಬ ನಡೆಯಲು ಸಾಧ್ಯವಾಗದಿದ್ದರೆ ಮಹಿಳೆಯರಿಗೆ ಸಹಾಯ ಮಾಡೋದಾದರೆ ಒಂದೋ ಕೈಗೆ ಹಣ ಕೊಡಿ ಅಥವಾ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿ. ಹೆಲ್ಪ್ ಗ್ರೂಪ್ ಮೂಲಕ ಅವ್ರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ಲಕ್ಷಪತಿ ದೀದಿ ಮಾಡಿದರೆ ಕುಟುಂಬಕ್ಕೆ ಸಹಾಯವಾಗುತ್ತದೆ. ಹಾಗಾಗಿ ನಾವು ಹೇಳುತ್ತಿದ್ದೇವೆ, ನೀವು 500 ರೂಪಾಯಿ ಹೆಚ್ಚಿಸಿದ್ದೀರಿ, ನಾವು ಅದರ ಡಬಲ್ ಮಾಡಿಬಿಡುತ್ತೇವೆ ಖಂಡಿತವಾಗಿಯೂ ಅವಶ್ಯಕತೆ ಬಿದ್ದರೆ. ಬಜೆಟ್ನಲ್ಲಿ ಹಣವಿಲ್ಲ, ಬಜೆಟ್ ಕೊರತೆಯಲ್ಲಿದೆ ಮತ್ತು 500 ಕೊಟ್ಟುಬಿಡ್ತಾರಂತೆ. ಹಣ ಎಲ್ಲಿಂದ ಬರುತ್ತದೆ? ಅನಿವಾರ್ಯತೆ. ನಾನು ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದೇನೆ ನನ್ನ ಮನೆಗೂ ಮೇಲಿನಿಂದ ಹಣ ಬರಲಿ ಎಂದು. ನೋಡಿ, ರಾಜಕೀಯದಲ್ಲಿ ಕೆಲವೊಂದು ಅನಿವಾರ್ಯತೆಗಳಿರ್ತವೆ. ಅದು ಇಂದಿನದಲ್ಲ, ವೆನಿಜುವೆಲಾ ಹೇಗೆ ಮುಳುಗಿ ಹೋಯಿತು. ಇಂತಹದ್ದೇ ಡೋಲ್ ಪಾಲಿಟಿಕ್ಸ್ನಿಂದ ಶ್ರೀಲಂಕಾದ ಸ್ಥಿತಿ ಏನಾಗಿದೆ. ಆದರೆ ಇದು ಪ್ರಜಾಪ್ರಭುತ್ವದಲ್ಲಿ ಇಂತಹ ಪರಿಸ್ಥಿತಿ ಆಗಿದೆ. ಚುನಾವಣೆ ಗೆಲ್ಲೋದು ಅತಿ ದೊಡ್ಡ ಆದ್ಯತೆಯಾಗಿರ್ತದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ತೆಗೆದುಕೊಂಡು ಮುಂದೆ ಸಾಗುತ್ತಿದೆ. 21 ರಾಜ್ಯಗಳಲ್ಲಿ 3 ಬಾರಿ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಇದ್ದಾರೆ ಮತ್ತು ದೇಶವನ್ನು ನಾವು ಮುಂದೆ ಕೊಂಡೊಯ್ಯುತ್ತಿದ್ದೇವೆ. ಏನು ಪ್ರಾಥಮಿಕ ಅವಶ್ಯಕತೆಗಳಿವೆಯೋ ಗರೀಬ್ ಕಲ್ಯಾಣ ಯೋಜನೆಯ ಮಾಧ್ಯಮದಿಂದ ಮನೆಯಲ್ಲಿ ರೇಷನ್ ತಲುಪಿಸುತ್ತಿದ್ದೇವೆ. 81 ಕೋಟಿ ಜನರ ಮನೆಗಳಿಗೆ 5 ವರ್ಷವಾಯಿತು. ಅವ್ರ ಗ್ಯಾಸ್ನ ವ್ಯವಸ್ಥೆ ಆಗಲಿ, ಮನೆಯ ಛಾವಣಿಯ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಈ ಎಲ್ಲ ಪ್ರಾಥಮಿಕ ವಿಷಯಗಳ ಕಾರಣದಿಂದ 28 ಕೋಟಿ ಜನರು ಅತಿ ಬಡತನದ ರೇಖೆಯ ಕೆಳಗಿದ್ದವರು ಮೇಲೆ ಬಂದಿದ್ದಾರೆ. ಪರಿಣಾಮವಂತೂ ಆಗಿದೆ. ಒಂದು ವೇಳೆ ಈ ರೀತಿ ಯಾವುದಾದ್ರೂ ಸಮಾಜಕ್ಕೆ ಕೊಡಬೇಕಾಗುತ್ತದೆ. ಬಂಗಾಳದಂಥ ಬಡ ರಾಜ್ಯವೂ ಇದೆ, ಕೊಡಬೇಕಾಗತ್ತೆ, ಕೊಡಿ. ಆದರೆ ಮೊದಲು ನಿಮ್ಮ ಆದಾಯ ಇರಬೇಕಲ್ವಾ? ಆದಾಯದ ಮೂಲ ಎಲ್ಲಿದೆ? ನಿಮ್ಮ ಬಜೆಟ್ ಎಲ್ಲಿದೆ? BJP ಅಂತೂ ಮೊದಲು ಮಿಡಲ್ ಕ್ಲಾಸ್ ಪಾರ್ಟಿ ಆಗಿತ್ತು, ಟ್ರೇಡರ್ಸ್ ಪಾರ್ಟಿ ಆಗಿತ್ತು, ಅರ್ಬನ್ ಪಾರ್ಟಿ ಆಗಿತ್ತು. ಬಟ್ ನೀವು ಇಲ್ಲಿ ಕೋಲ್ಕತ್ತಾದಲ್ಲಂತೂ ಸೀಟು ಗೆಲ್ಲಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಕೋಲ್ಕತ್ತಾದಲ್ಲಿ ಸೀಟು ಗೆಲ್ಲುವುದಿಲ್ಲವೋ ನೀವು ರಾಜ್ಯದಲ್ಲಿ ಹೇಗೆ ಗೆಲ್ಲುತ್ತೀರಿ? ಜನರು ನಿಮಗೆ ಮತ ನೀಡಲು ನೀವು ನಗರಕ್ಕಾಗಿ ಏನು ಮಾಡುತ್ತಿದ್ದೀರಿ? ಇಲ್ಲ, ನಾವು ಈಗ ತಾನೇ ಗೆಲ್ಲಲು ಶುರು ಮಾಡಿದ್ದೀವಲ್ಲ. ಬಂಗಾಳದಲ್ಲಿ BJP ಎಲ್ಲಿತ್ತು? ನಾನು 16ರಲ್ಲಿ ಬಂದೆ. ಮೊದಲ ಬಾರಿಗೆ ನಾವು ಅಸೆಂಬ್ಲಿ ಗೆದ್ವಿ, 3 ಸೀಟು. ನಾನಿದ್ದೆ, ಅದರಲ್ಲಿ ಅಧ್ಯಕ್ಷನಾಗಿದ್ದೆ. ನಂತರ 77 ಆದೇವಿ, ಜಿಗಿಲೇವಿ. ಇದು ಕೂಡ ಇತಿಹಾಸವೇ ಅಲ್ವಾ? ಎಲ್ಲೂ ಆಗಿಲ್ಲ. ಒಬ್ಬ ಎಂ ಪಿ ಎಲ್ಲೋ ಡಾರ್ಜಿಲಿಂಗಲ್ಲಿ ನಾವು ಗೆದ್ದಿದ್ವಿ. 19ರಲ್ಲಿ 18 ಆಯಿತು. ಈಗ ಬಂಗಾಳ ನೋಡೋದೆ BJP ಅಂದರೆ ಏನು, BJPಯ ಕೆಲಸ ಏನು, ಸುಶಾಸನ ಅಂದರೆ ಏನು? ನೀವು ಜನರು ಬದಲಾವಣೆಯನ್ನು ಬಯಸ್ತಿದ್ದೀರಿ. ಈಗ ನೋಡಿ, ಲೆಫ್ಟಿಸ್ಟ್ಗಳು 34 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಬಂಗಾಳದಲ್ಲಿ, ಕೋಲ್ಕತ್ತಾದಲ್ಲಿ ಎಂದಿಗೂ ಆಳ್ವಿಕೆ ಮಾಡಲಿಲ್ಲ. ಒಂದು ಬಾರಿ ಅವರು ಕಾರ್ಪೊರೇಷನ್ ಗೆದ್ದಿದ್ರು. 35 ವರ್ಷಗಳಲ್ಲಿ ಕೇವಲ 1 ಬಾರಿ. ಇದು ಯಾವಾಗಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಅದು ಪೂರ್ತಿಯಾಗಿ TMCಗೆ ಶಿಫ್ಟ್ ಆಯಿತು. ಈ ಸಂಪೂರ್ಣ ರಾಷ್ಟ್ರೀಯವಾದಿ ಶಕ್ತಿ ಇದೆಯಲ್ಲ, ಇದು ಈಗ BJPಗೆ ಬರಲಿದೆ. ಈಗ ನಾವು ಎಲ್ಲಿ ತುಂಬ ದುರ್ಬಲರಾಗಿದ್ದೇವೋ ಅಲ್ಲಿಂದಲೇ ಅತ್ಯುತ್ತಮ ಸೀಟು ಬರಲಿದೆ. ದಿಲಿಗ್ದಾ, ನೀವು ಹೇಳಿದ್ದೀರಿ ನೀವು ಪಕ್ಷದ ಮೊದಲ 3 MLAಗಳ ಬ್ಯಾಚ್ನಲ್ಲಿ ಒಬ್ಬರಾಗಿದ್ದೀರಿ ಅಂತವಿಂತು. ಇಂದು ನಿಮ್ಮ ಪಕ್ಷದ ಪ್ರಚಾರಕರ ಪಟ್ಟಿಯನ್ನು ನೋಡಿದರೆ ಲಿಯಾಂಡರ್ ಪೇಸ್, ದಿಲೀಪ್ ಘೋಷ್ ಮತ್ತು ಸುಭೇಂದು ಅಧಿಕಾರಿ ಫುಟ್ ನೋಟ್ನಲ್ಲಿ ಮಂಗಲ್ ಪಾಂಡೆಗಿಂತಲೂ ಕೆಳಗೆ ಬರುತ್ತಾರೆ. ಹಾಗಾದರೆ ನಿಮಗೆ ನೋವಾಗುವುದಿಲ್ಲವೇ? ಈ ಜನರನ್ನ ಮೆಚ್ಚಿಸುವ ರಾಜಕೀಯ ಮಾಡುವ ಅವಶ್ಯಕತೆ ಇದೆಯೇ? ರಾಜಕೀಯದಲ್ಲಿ ಎಲ್ಲ ವಿಷಯಗಳು ಗೌಣವಾಗ್ತವೆ. ಪಕ್ಷ ಯಾರನ್ನ ತರುತ್ತದೆ, ಯಾರನ್ನ ಬಿಡುತ್ತದೆ, ಯಾರನ್ನ ಮುಂದೆ ಇಡುತ್ತದೆ ಎಂಬುದು ಪಕ್ಷದ ಕೈಲಿದೆ. ನಮ್ಮದು ಸರ್ವ ಭಾರತೀಯ ಪಕ್ಷ. ನಾನು 6 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೆ, ಅಖಿಲ ಭಾರತ ಉಪಾಧ್ಯಕ್ಷನಾಗಿದ್ದೆ, MLA ಆದೆ, MP ಆದೆ. ಇಂದು ನನಗೆ ಯಾವುದೇ ಜವಾಬ್ದಾರಿ ಇಲ್ಲ. ಆದರೆ ನಾನು ಮೊದಲು ಎಷ್ಟಿದ್ದೇನೋ ಅಷ್ಟೇ ಸಕ್ರಿಯವಾಗಿದ್ದೇನೆ, ಅಷ್ಟೇ ಕೆಲಸ ಮಾಡ್ತಿದ್ದೇನೆ. ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂದು ಪಕ್ಷಕ್ಕೆ ಅನಿಸಿತು. ಆದ್ದರಿಂದ ಟಿಕೆಟ್ ನೀಡಿತು. ಹಾಗಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ. ಇದೇ ದೃಷ್ಟಿಕೋನದಿಂದ ನಾವು ಕೆಲಸ ಮಾಡ್ತೇವೆ. ಮತ್ತು BJPಯ ಕೋಟ್ಯಂತರ ಕಾರ್ಯಕರ್ತರು ವರ್ಷಪೂರ್ತಿ ಯಂತ್ರದಂತೆ ಕೆಲಸ ಮಾಡ್ತಾರೆ ಮತ್ತು ಪ್ರತಿ ಚುನಾವಣೆಯನ್ನು ಗೆಲ್ತಾರೆ. ಇದು ಅದರ ಫಂಡ. ನಿಮಗೆ ನೋವಾಗುತ್ತದೆ? ನನಗೇನು ನೋವಾಗೋದಿಲ್ಲ. ಪಾರ್ಟಿ ನನಗೆ ಅವಕಾಶ ನೀಡಿದ್ದಕ್ಕೆ, ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನನ್ನ ಶಕ್ತಿ ಸಾಮರ್ಥ್ಯದಿಂದ ಆ ಪಾರ್ಟಿಯನ್ನು ಮುಂದೆ ತಂದಿದ್ದೇನೆ. ಬೇರೆ ಯಾರಿಗಾದರೂ ಚಾನ್ಸ್ ಕೊಡ್ತಾರೆ, ಅವ್ರು ಬೆಳೆಸ್ತಾರೆ, ಮುಂದೆ ಸಾಗ್ತಾ ಇರ್ತದೆ. ಹೌದು,
ನೀವು ಹೇಳುವುದು ಸರಿ ಇದೆ, ಇಷ್ಟು ಜನರು ಬಡತನದಿಂದ ಮೇಲೆತ್ತಲ್ಪಡುತ್ತಿದ್ದಾರೆ. ಆದರೆ ಇಂದಿಗೂ 80 ಕೋಟಿ ಜನರಿಗೆ ಉಚಿತ ಪಡಿತರ ಸಿಗುತ್ತಿದೆ. ಇದು ಹೆಮ್ಮೆಯ ವಿಷಯವೇ ಅಥವಾ ನಾಚಿಕೆಯ ವಿಷಯವೇ? 50 ವರ್ಷ 60 ವರ್ಷಗಳ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಇಷ್ಟು ಕಡಿಮೆ ಪ್ರಗತಿಯಾಗಿದೆ ಎಂದರೆ 80 ಕೋಟಿ ಜನರಿಗೆ ಸರ್ಕಾರವೇ ಊಟ ತಿಂಡಿ ಕೊಡುತ್ತಿದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಬಿಜೆಪಿ ಅಂತೂ 11 ವರ್ಷದಿಂದ 11 ಇಯರ್ಸ್ ಆಲ್ರೆಡಿ. ಆದರೆ ನಮಗನ್ನಿಸ್ತು ಇಂದು ದೇಶ ಇವ್ರ ಜೊತೆ ನಿಲ್ಬಹುದು. ಕನಿಷ್ಠ ಪಕ್ಷ ಮಿನಿಮಮ್ ಫುಡ್ ಕೊಡ್ಬೋದು. ಆದ್ದರಿಂದ ನಾವು ಫುಡ್ ಕೊಡ್ತಿದ್ದೇವೆ, ಫುಡ್ ಸಿಗುತ್ತದೆ, ಇರುವುದಕ್ಕೆ ಮನೆ ಕೊಡ್ಬೋದು. ಅವನು ತಾನಾಗೆ ಕಟ್ಟಿಕೊಳ್ಳಲು ಸಾಧ್ಯ ಇಲ್ಲ, ನಾವು ಕೊಡ್ತಿದ್ದೇವೆ. ಇಂದು ನಮ್ಮ ದೇಶದ ಬಳಿ ಕೊಡುವುದಕ್ಕೆ ಅಷ್ಟು ಶಕ್ತಿ ಇದೆ ಎಂದರೆ 81 ಕೋಟಿ ಜನರಿಗೆ ಪಡಿತರ ಕೊಡ್ಬೋದು, ಕೋಟ್ಯಂತರ ಜನರಿಗೆ ಮನೆ ಕೊಡ್ಬೋದು, ಶೌಚಾಲಯ ಕೊಡ್ಬೋದು. ಇವು ಪ್ರೈಮರಿ ರಿಕ್ವೈರ್ಮೆಂಟ್ಗಳು. ಇದಕ್ಕಿಂತ ಹಿಂದಿನ ಸರ್ಕಾರವಂತೂ ಯೋಚನೆ ಮಾಡಿರಲಿಲ್ಲ. ಕೊಡೋದು ದೂರದ ಮಾತು, ಕೇವಲ ಚುನಾವಣೆಗಾಗಿ ಏನಾದರೂ ಕೊಡ್ತಿದ್ರು. ಇವತ್ತು ಕೊಡ್ತಿದ್ದಾರೆ, ಮತ್ತು ಅದೇ ಮನೆ ಹುಡುಗರು ಇವತ್ತು ಬಂದು ಓದುತ್ತಿದ್ದಾರೆ. ಚಂದ್ರಯಾನ ಕಳಿಸ್ತಿದ್ದಾರೆ, ಅವರೇ ಆ ಜನರು. ಅಲ್ಲಿನ ಮಕ್ಕಳೇ ಮಿಸೈಲ್ ರಾಕೆಟ್ ಕೂಡ ತಯಾರಿಸ್ತಿದ್ದಾರೆ. ಯಾರೂ ವಿದೇಶದಿಂದ ಬಂದಿಲ್ಲ. ದೊಡ್ಡ ದೊಡ್ಡ ನಮ್ಮ IITNಗಳು ವಿದೇಶಕ್ಕೆ ಹೋಗುತ್ತಾ ಇದ್ರು. ಇಂದು ನಾನು ಖರಗ್ಪುರದವನು, ಮೊದಲು IIT ಖರಗ್ಪುರದ್ದು. ಈ ಬಾರಿ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಬ್ಬ ಹುಡುಗನಿಗೆ 2,40,00,000 ಅಗ್ರಿಮೆಂಟ್ ಆಗಿದೆ ಮತ್ತು 1,500ಕ್ಕಿಂತ ಹೆಚ್ಚು ಜನ ಆಗಿದ್ದಾರೆ. 1 ರಿಂದ 2 ಕೋಟಿಯ ಅವರ ವಾರ್ಷಿಕ ಅವರ ಅಗ್ರಿಮೆಂಟ್ ಆಗಿದೆ. ಯಾವುದೇ ವಿದೇಶಿ ಕಂಪನಿ ಅಲ್ಲ, ಇಂಡಿಯಾದಲ್ಲಿ ಅವರಿಗೆ ಜಾಬ್ ಸಿಗುತ್ತಾ ಇದೆ. ಇಷ್ಟು ಹಣ ಕೊಡುವ ಕಂಪನಿ ಕೂಡ ಇದೆ ಮತ್ತು ನಮ್ಮ ಅತಿ ಹೆಚ್ಚು ಮೆರಿಟ್ ಇರುವವರು ಕೂಡ ಇಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಇದು ನಾವಂತೂ ಅವರಿಗೆ ಕೆಲಸ ಕೊಡೋದಕ್ಕಾಗಿ ಕೆಲಸ ಕೊಟ್ಟಿದ್ವಿ. ಅವರಲ್ಲಿರುವ ಪ್ರತಿಭೆಯನ್ನು ನಾವು ಕೆಲಸಕ್ಕೆ ತರ್ತಿದ್ದೇವೆ. ಅದಕ್ಕಾಗಿ ಇಷ್ಟೊಂದು ಐಫೋನ್ ಫ್ಯಾಕ್ಟ್ರಿಗಳು ನಿರ್ಮಾಣವಾದವು ಅಲ್ವಾ. ನಾವು ಜಗತ್ತಿಗೆ ಐಫೋನ್ ಸಪ್ಲೈ ಮಾಡುತ್ತಿದ್ದೇವೆ, ಕಂಪ್ಯೂಟರ್ ಸಪ್ಲೈ, ಸಾಫ್ಟ್ವೇರ್ ಸಪ್ಲೈ ಮಾಡುತ್ತಿದ್ದೇವೆ ಮತ್ತು ಹೊಸ ಚಂದ್ರಯಾನ ಅನ್ನಿ, ಮಂಗಳಯಾನ ಅನ್ನಿ ಭಾರತ ಎಂದಿಗೂ ಯೋಚಿಸಿರಲಿಲ್ಲ. ಈಗಂತೂ ನಾವು ಫೈಟರ್ ಜೆಟ್ನಿಂದ ಹಿಡಿದು ಹಡಗುಗಳನ್ನು ತಯಾರಿಸಲಿದ್ದೇವೆ. ನೀವು ಈ ಹಿಂದೆ ಹೇಳಿದ್ದು ಅದು ನಿಜ. ಬಂಗಾಳವು ಬಹಳ ಅಸ್ಥಿರವಾದ ರಾಜ್ಯವಾಗಿದೆ. ಪಕ್ಷಗಳು ತೀವ್ರವಾಗಿ ಮೇಲೇರಿವೆ. ಕಳೆದ ಬಾರಿಯ ಹಾಗೆ 2016ರಿಂದ 21ರವರೆಗೆ ನೀವು ರಾಕೆಟ್ ವೇಗದಲ್ಲಿ ಮೇಲೇರಿದಿರಿ. ಆದರೆ ಪಕ್ಷಗಳು ಕೆಳಗೂ ಇಳಿಯುತ್ತವೆ. 2021ರಿಂದ 21 ಉಪಚುನಾವಣೆಗಳು ನಡೆದಿವೆ. ಬಿಜೆಪಿ ಒಮ್ಮೆಯೂ ಒಂದಲ್ಲ, ಅದರ ಮತವು ಕೆಳಗೆ ಹೋಗಿದೆ. ಇದು ಬಿಜೆಪಿಗೆ ಇಳಿಕೆಯ ಸಂಕೇತವೇ. ಪಶ್ಚಿಮ ಬಂಗಾಳದಲ್ಲಿ ಉಪಚುನಾವಣೆಯಲ್ಲಿ ಯಾರು ಅಧಿಕಾರದಲ್ಲಿರ್ತಾರೋ ಅವರೇ ಗೆಲ್ತಾರೆ. 2021ರಲ್ಲಿ ನಾವು 4 ಉಪಚುನಾವಣೆಗಳನ್ನು ಗೆದ್ದಿದ್ದೀವಿ. 21ರಲ್ಲ, 2019ರಲ್ಲಿ ಸಂಸತ್ ಚುನಾವಣೆಯ ಸಮಯದಲ್ಲಿ ಯಾರು ರಾಜೀನಾಮೆ ನೀಡಿ ಬಂದಿದ್ದರೋ ಅವರಲ್ಲಿ 4 ನಾವು ಗೆದ್ದಿದ್ದೆವು. ಅದರಲ್ಲಿ ನಮ್ಮದು 1 ಇರಲಿಲ್ಲ, 1 ಇತ್ತು, ಗೆದ್ದಿತ್ತು. ಆದರೆ ನೀವು ಹೇಳಿದ ಹಾಗೆ ಡೌನ್ಫಾಲ್ ಆಗುತ್ತೆ. ಅದು ಪ್ರತಿಯೊಂದು ಪಕ್ಷದ ಜೀವನದಲ್ಲಾಗುತ್ತೆ, ವ್ಯಕ್ತಿಯ ಜೀವನದಲ್ಲಾಗುತ್ತೆ, ವ್ಯವಹಾರದಲ್ಲಿ ನಷ್ಟವಾಗುತ್ತೆ. ಆದರೆ ಮಮತಾ ಬ್ಯಾನರ್ಜಿ ಅವರನ್ನು ನೋಡಿ, ಇಂಡಿಯಾದಲ್ಲಿದ್ದರವರು 2004ರಲ್ಲಿ ಇಂಡಿಯಾ ಸೋತಾಗ ಆ ಸಮಯದಲ್ಲಿ ಅವ್ರದ್ದು ಅದಕ್ಕೂ ಮೊದಲು 8 ಸೀಟ್ಗಳಿದ್ದವು. ಅದರ ನಂತರ ಒಂದೇ ಒಂದು ಗೆದ್ದಿದ್ರು ಅವರೇ. ಆದರೆ 2ನೇ ಬಾರಿಗೆ ಅವರು ಅಧಿಕಾರಕ್ಕೆ ಬಂದರು. ಇದು ರಾಜಕೀಯದ ಆಟ. ಕೆಲವೊಮ್ಮೆ ಅಪ್ಪು, ಕೆಲವೊಮ್ಮೆ ಡೌನ್ ಆಗ್ತಾ ಇರುತ್ತೆ. ಈಗ ಡೌನ್ ಆಗಿದೆ. ನಮ್ಮಲ್ಲಿ ಒಂದು ಶಬ್ದವಿದೆ, ಸಿಂಹಬಾಲ ಲೋಕಲೋಕು. ಸಿಂಹ ಮುಂದೆ ಸಾಗುವಾಗ ಒಂದು ಬಾರಿ ಹಿಂದೆ ನೋಡುತ್ತದಲ್ವೇ. ಈಗ ನೋಡಿದೆ, ಈಗ ಜಿಗಿಲಿದೆ. ಈಗ ನೋಡಿ, ಈ ಬಾರಿ ಅಧಿಕಾರಕ್ಕೆ ಬರ್ತಾರೆ 2000. ಮಹಿಳೆಯರ ವೋಟು, TMC ಎಲ್ಲ ಮಹಿಳೆಯರ ವೋಟುಗಳನ್ನು ಅಥವಾ ಬಹುಮತವನ್ನು ಪಡೆಯುತ್ತದೆ. ನೀವು ಕೇವಲ 20 ಮಹಿಳಾ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀರಿ. ಅವರು 50ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ಅವರ ಅಭ್ಯರ್ಥಿಗಳಲ್ಲಿ 20% ಮಹಿಳೆಯರು. ನಿಮ್ಮನ್ನು ಕೇವಲ ಪುರುಷರ ಪಕ್ಷವೆಂದು ನೋಡುತ್ತಿರುವಾಗ ನೀವು ಮಹಿಳೆಯರ ಮತವನ್ನು ಹೇಗೆ ಪಡೆಯಲು ನಿರೀಕ್ಷಿಸುತ್ತೀರಿ? ಇಡೀ ದೇಶದಲ್ಲಿ ಮಹಿಳೆಯರು ಬಿಜೆಪಿಗೆ ವೋಟು, ಮೋದಿಗೆ ವೋಟ್ ಹಾಕ್ತಾರೆ. ಬೆಂಗಾಲ್ನಲ್ಲಿ ಹಾಕೋದಿಲ್ಲ ಸಾಹೇಬ್ರೆ, ಹಾಕ್ತಾರೆ. SC ST OBC ಎಲ್ಲರೂ ಹಾಕ್ತಾರೆ. ಬಂಗಾಳದಲ್ಲಿ ನಾವೀಗ ತಾನೇ ಶುರು ಮಾಡಿದ್ವಿ. ಇಲ್ಲಿ ಮಹಿಳೆಯರಿಗೆ ಲಕ್ಷ್ಮೀ ಭಂಡಾರ್ ಇತ್ಯಾದಿ ಕೊಡ್ತಾರೆ. ಇದರಿಂದ ನಮ್ಗೆ ಯಾರೋ ಕೊಡ್ತಿದ್ದಾರೆ ಅನ್ನೋ ಒಂದು ಸಣ್ಣ ಪ್ರಭಾವ ಅವ್ರ ಮನಸ್ಸಿಗೆ ಬರುತ್ತೆ. ಇದಕ್ಕೂ ಮೊದಲು ಯಾರೂ ಕೊಟ್ಟಿಲ್ಲ, ಹಾಗಾಗಿ ಇದು ಅವರಿಗೆ ಒಂದು ಪಾಸಿಟಿವ್ ಆಗಿದೆ. ಆದರೆ ಮಹಿಳೆಯರ ಅತಿ ಹೆಚ್ಚು ಅಭದ್ರತೆ ಇರುವುದು ಬಂಗಾಳದಲ್ಲೇ. 7 ರಿಂದ 70 ವರ್ಷದ ಯಾವ ಮಹಿಳೆಗೂ ಸುರಕ್ಷತೆ ಇಲ್ಲ. ಈಗ ಹೇಳಿ, RG ಕರ್ನಲ್ಲಿ ಡಾಕ್ಟರ್ಗಳ ರೇಪ್ ಮತ್ತು ಮರ್ಡರ್ ಆಗಿದೆ. ದೇಶದಲ್ಲಿ ಎಲ್ಲಾದರೂ ಆಗಿದೆಯಾ? ದೇಶದಲ್ಲಿ ನಂಬರ್ 1 ಕಾಲೇಜ್ ಆಗಿರೋ ಮ್ಯಾನೇಜ್ಮೆಂಟ್ ಕಾಲೇಜ್, ಅಲ್ಲೂ ಕೂಡ ಮಹಿಳೆ ಜೊತೆ ನಡೆದಿದೆ. ಕಸ್ಬಾದಲ್ಲಿರೋ ಲಾ ಕಾಲೇಜಿನಲ್ಲಾಗಿದೆ, ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ. ಇದೆಲ್ಲ ಬಂಗಾಳದ ಹೊರಗೆ ಎಲ್ಲೂ ಆಗೋದಿಲ್ಲ. ಇದರಿಂದ ಜನರಿಗೆ ಇದು ತಪ್ಪು ನಡೀತಿದೆ ಅಂತ ಅನಿಸಿದೆ. ಮಹಿಳೆಯರು ಬದಲಾವಣೆ ತರ್ತಾರೆ. ಸರ್, ಇದರಲ್ಲಿ 80 ರಿಂದ 90 ಲಕ್ಷ ಬಂಗಾಳದ ಜನರ ಹೆಸರು ಕೈಬಿಡಲಾಗಿದೆ. ಇದರಲ್ಲಿ ನಿಮ್ಮ ಕೋರ್ ವೋಟರ್ಸ್ ಮಟ್ಟುವ ರಾಜವಂಶಿ ಕೂಡ ಇದ್ದಾರೆ. ಇದು ನಿಮಗೆ ಚೆನ್ನಾಗಿ ಅನಿಸುತ್ತಿದೆಯೇ ಅಥವಾ ನಿಮಗೆ ಎಲೆಕ್ಟೋರಲಿ ನಿಮಗೆ ಡ್ಯಾಮೇಜ್ ಮಾಡುತ್ತದೆಯೇ? ನೋಡಿ, ಬಿಹಾರದಲ್ಲಿ 6 ಕೋಟಿ ವೋಟರ್ಸ್ ಇದ್ದಾರೆ.
65 ಲಕ್ಷ ಆ ಕಡೆಯಿಂದ ಹೋಗಿದೆ. ಯಾವುದೇ ಪ್ರತಿರೋಧವಿಲ್ಲ, ಪ್ರತಿವಾದವಿಲ್ಲ, ಜಗಳವಿಲ್ಲ, ಜಡ್ಜಸ್ಸನ್ನು ಯಾರೂ ಅರೆಸ್ಟ್ ಮಾಡಿಲ್ಲ, ಹೊಡೆದಿಲ್ಲ, ಎಲ್ಲರೂ ಒಪ್ಕೊಂಡ್ರು. ಎಲೆಕ್ಷನ್ ಕೂಡ ಆಗೋಯಿತು. ಇಲ್ಲಿ 7.5 ಕೋಟಿ ವೋಟರ್ಸ್ ಇದ್ದರು. ಅದರಲ್ಲಿ ಇಲ್ಲಿವರೆಗೆ 70-80 ಲಕ್ಷ ಹೋಗಿದೆ ಅಂದರೆ ಏನು ಪರ್ಸೆಂಟೇಜ್ ಇದೆ? ಇದಂತೂ ನಾರ್ಮಲ್ ಆಗಿದೆ. ನಮ್ಮದು ಬಾರ್ಡರ್ ಸ್ಟೇಟ್ ಆಗಿದೆ. ಅಕ್ರಮ ನುಸುಳುವಿಕೆ ನಡೆಯುತ್ತಿದೆ. ಇವತ್ತಿನಿಂದಲ್ಲ, 40 ವರ್ಷದಿಂದ ಆಫ್ಟರ್ ಪಾರ್ಟಿಷನ್ ನಡೀತಾ ಇದೆ. ಹಾಗಾಗಿ ಈ ಜನರು ಇಲ್ಲೇ ಇದ್ದಾರೆ ಮತ್ತು ಯಾವ ಹಿಂದೂಗಳು ಕೂಡ ಬಂದಿದ್ದಾರೋ ಅವರ ಬಳಿ ಡಾಕ್ಯುಮೆಂಟ್ಸ್ ಇಲ್ಲ. ನಾವು CAA ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿದ್ವಿ. ಯಾರು ಮಾಡಲಿಲ್ವೋ ಅವ್ರು ಎಲಿಜಿಬಲ್ ಅಲ್ಲ. ಇದು ನಾರ್ಮಲ್ ಪ್ರಾಸೆಸ್ನಲ್ಲಿ ಆಗಿದೆ. ನನಗನ್ಸುತ್ತದೆ ಇನ್ನೂ ಹೆಚ್ಚು ಜನರು ಹೋಗಲಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು, ತುಂಬ ಧನ್ಯವಾದಗಳು ಸರ್.